ಯಾವಾಗ ಈ ಹಲ್ಲುಗಳು ತನ್ನ ಬಿಳಿ ಬಣ್ಣವನ್ನ ಕಳ್ಕೊಳ್ತವೆ ಅಂತ? ಈಗ ಬಹಳಷ್ಟು ಜನಕ್ಕೆ ಯೆಲ್ಲೋಯಿಶ್ ಟೋನ್ ಅಲ್ಲಿ ಇರ್ಬೋದು ಹಲ್ಲುಗಳು, ಆ ತರ ಬಣ್ಣ ಬದಲಾಗ್ತಾ ಇರತ್ತೆ. ಸೊ ಅವರ ಯಾವ ಒಂದು ತಪ್ಪು ಕ್ರಮದಿಂದ ಈ ತರ ಹಲ್ಲುಗಳು ನ್ಯಾಚುರಲ್ ಬಣ್ಣವನ್ನ ಕಳ್ಕೊಳ್ತವೆ ಅಂತ? ಹೇಗಿರುತ್ತ್ರಿ ಮೇಡಮ್ ಅವ್ರ, ಬಹಳಷ್ಟು ಜನಕ್ಕೆ ಗೊತ್ತಿಲ್ರಿ ನಮ್ಮ ದೇಹದ ಅತ್ಯಂತ ಗಟ್ಟಿ ಭಾಗ ಯಾವ್ದಂತ ಹೇಳಿ. ಎಷ್ಟೋ ಕಡೆ ಕ್ವಿಜ್ ಕಾಂಪಿಟೇಷನ್ದಾಗೂ ಕೇಳ್ತಿರ್ತಾರೆ. ಸೊ ನಾವ್ ನಕ್ಕಾಗ ಕಾಣುವಂತ ಒಂದು ಬಿಳಿ ಪದರಿ ಎನಾಮೆಲ್ ಅಂತ ಅಂತೀವ್ರಿ, ಕನ್ನಡದಾಗ ವಜ್ರಗಾರೆ ಅಥವಾ ವಜ್ರದ ಅಂತೇಳಿ ಮೇಲಿಂದ ಏನ್ ಕರಿತೀವಲ್ರಿ, ನಾವ್ ನಕ್ಕಾಗ ಕಾಣುವ ಮ್ಯಾಲಿನ ಬಿಳಿ ಪದರ್ಗಿರಿ ಮೇಜರ್ ಆಗಿ ಅದೇ ವೈಟ್ ಇರುತ್ತೆ. ಸೊ ಏನಾಗ್ತಾ ಇರುತ್ತೆ, ನಾವು ಅತಿಯಾದ ಬ್ರಷಿಂಗ್ ದಿಂದ ರೀ ಒಳಗಡೆ ಮೇಲೆ ಎನಾಮೆಲ್ ಏನಿದೆ ಅಲ್ಲ, ನಮ್ದು ಇಡೀ ದೇಹದ ಅತ್ಯಂತ ಹಾರ್ಡೆಸ್ಟ್ ಪಾರ್ಟ್ ಇರಿದ್ರು ಸಹ ಅದನ್ನ ಸಹ ನಾವು ಹಾಳಗೆಡುತ್ತೀವ್ರಿ. ಹೇಗೆಂದ್ರೆ ಅತಿಯಾದ ರಾಂಗ್ ಬ್ರಷಿಂಗ್ ರೀ, ಬಿರುಸಾದಂತ ಬ್ರಷ್ ಯೂಸ್ ಮಾಡೋದ್ರಿಂದ ಅಗದಿ ಚೀಪ್ಗಳು ತಗೊಂಡು ಹಲ್ ತಿಕ್ಕ್ಯಾರ ಅಷ್ಟು ಜೋರ್ಸಾಗಿ ತಿಕ್ತಾ ಇರ್ತೀವಿ, ನಮ್ ಪ್ರೆಷರ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಒಂದ್ರಿ. ಎರಡನೇದ್ರಿ ಅತಿಯಾದ ತಂಪು ಮತ್ತು ಹಾಟ್ ಪದಾರ್ಥಗಳು, ಸಿಹಿ ಪದಾರ್ಥಗಳು, ಟೀ ಕಾಫಿ, ಬಹಳಷ್ಟು ಮಂದಿ ಟೀ ಕಾಫಿ ಹೆಚ್ಚು ಕುಡಿತಿರ್ತಾರೆ. ಹಾಗಾದ್ರೆ ನಾವು ತುಂಬಾ ಕೋಲ್ಡ್ ಪದಾರ್ಥನೂ ಕುಡಿಬಾರ್ದು, ತುಂಬಾ ಬಿಸಿನೂ ಇರಬಾರ್ದು, ಮೀಡಿಯಂ ಇರ್ಬೇಕು. ಅತಿ ತಂಪು ಅತಿ ಬಿಸಿ ಯಾವಾಗಿದ್ರು ಆರೋಗ್ಯಕ್ಕೆ ಹಾನಿಕಾರಣ. ಸರ್, ಈಗ ಬಿಸಿ ಬಿಸಿ ಊಟ ಮಾಡೋ ಅಭ್ಯಾಸ ಇರುತ್ತೆ ಕೆಲವರಿಗೆ, ಈಗ ಅನ್ನ ಬಿಸಿ ಇರಬೇಕು, ಸಾಂಬಾರ್ ಕೂಡ ಬಿಸಿ ಇರಬೇಕು ಅಂತ. ಸೊ ಅದು ಹಲ್ಲಿಗೆ ಎಫೆಕ್ಟ್ ಮಾಡುತ್ತಾ? ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಅದ್ರೊಳಗೆ ಬಾಯಿ ಒಳಗೆ ಒಂದು ಬಿಸಿದ ಒಂದು ಅಂಶ ಏನ್ ಇರುತ್ತಲ್ರಿ, ಅದು ಯಾವಾಗಿದ್ರು ನಿಮ್ನ ಕಿರಿಕಿರಿ ಮಾಡತ್ತಿರತ್ತೆ, ಅವ್ರಿಗೆ ಸೆನ್ಸಿಟಿವಿಟಿ ಆಗ್ತಾ ಇರ್ತಾರ್ರಿ. ಸೊ ಹೀಗಾಗಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ರಿ.